ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೇಲಿ ಮೀನಾ ಅವ್ರಿಗೆ ಅಂದರೆ ದುಡ್ಡು ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ರೋಹಿಣಿಯವರು ಮಧ್ಯ ಬಂದುಬಿಟ್ಟು, ಅಲ್ಲ ಮೀನಾ ಅವರೇ, ನೀವು ತೊಗೊಂಡಿರೋ ದುಡ್ಡನ್ನು ಕೊಟ್ಬಿಡಿ, ಸುಮ್ಮನೆ ಏನಕ್ಕೆ ಅತ್ತೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ, ನಿಮ್ಮಿಂದ ಮನೇಲೆಲ್ಲ ಜಗಳ ಆಗಬೇಕಾ ಅಂತ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಬಂದುಬಿಟ್ಟು, ಸುಮ್ಮನಿರಮ್ಮ ಸಾಕು, ಸುಮ್ಮನಿರಮ್ಮ, ಎರಡನೇ ಶಾಂತಿ ಸುಮ್ಮನಿರು ಸಾಕು, ಏನಮ್ಮ ಮಾತಾಡ್ತಾ ಇದೆಯಾ ನೀನು, ಮರ್ಯಾದಸ್ರ ಮನೆಯಲ್ಲಿ ಮರ್ಯಾದೆಯಿಂದ ನೀನು ಜೀವನ ಮಾಡೋದು ಕಲ್ತ್ಕೊ ಅಂತ ಹೇಳ್ಬಿಟ್ಟು ಬೈತಾರೆ. ನಿನ್ನಂಥವ್ರು 10 ಜನ ತಂದು ಹಾಕಿದ್ರು ನನ್ನ ಮೀನನ್ನಂಥವ್ರನ್ನ ತರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾರೆ. ಆಗ ಸೂರ್ಯ ಅವ್ರಿಗೆ ರಂಗನಾಥ್ ಅವ್ರು ಹೇಳ್ತಾರೆ, ಕರ್ಕೊಂಡು ಹೋಗೋಗಳನ್ನ ಮೊದಲೇ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೀನನ್ನು ಸೂರ್ಯ ಅವರು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಮತ್ತೆ ರವಿಯವ್ರಿಗೂ ನಿನಗೊಂದು ಸತಿ ಹೇಳ್ಬೇಕೇನೋ, ನಡೆಯೋ ಒಳಗೆ ಅಂತ ಹೇಳ್ಬಿಟ್ಟು ಅವರನ್ನು ಕಳಿಸ್ತಾರೆ. ಆಗ ಮನೋಜ್ ಅವ್ರಿಗೂ ಕರ್ಕೊಂಡು ಹೋಗೋ ನೀನು ಹೆಣ್ತಿನ ಅಂತ ಅವರನ್ನು ಒಳಗಡೆ ಕಳಿಸ್ತಾರೆ. ಆಗ ರವಿಯವರು ಮತ್ತೆ ಓಡಿ ಬರ್ತಾರೆ. ಅಮ್ಮ ನನಗೊಂದು ಐಡಿಯಾ ಹೊಳೀತು ಅಂತ. ಏನದು ಅಂತಂದರೆ, ನಿನ್ನ ಇದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಸ್ಟೂಡೆಂಟ್ಗಳು ಬರ್ತಾರಲ್ಲ, ಅವ್ರಿಗೊಂದು ಸತಿ ಕೇಳಬೇಕಿತ್ತು ಕಣಮ್ಮ ಅಂತ. ಅಲ್ಲ ಕಣೋ, ಅವ್ರು ನನ್ನ ಹತ್ರ ವಿದ್ಯೆ ಕಲಿಯೋಕ್ಕೆ ಬರ್ತಾರೆ, ಅವ್ರನ್ನ ಕೇಳೋಕ್ಕಾಗುತ್ತೇನೋ ಆ ಥರ ಎಲ್ಲ ಅಂತ ಹೇಳ್ತಾರೆ ಶಾಂತಿಯವರು. ಯಾರೇನೇ ಪಾಪ ಮಾಡಿದ್ರು ಇಲ್ಲೇ ಅನುಭವಿಸ್ಬಿಟ್ಟು ಹೋಗಬೇಕು, ಅನುಭವಿಸ್ತೀರಾ ನೋಡ್ರಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆಗ ಮೀನಾ ಅವರು ಸೂರ್ಯ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಹುಟ್ಟಬಾರ್ದು ಕಣ್ರಿ, ಹುಟ್ಟಬಾರ್ದು, ಬಡವರಾಗಿ ಮಾತ್ರ ಹುಟ್ಟಕ್ಕೆ ಹೋಗಬಾರ್ದು, ಕಷ್ಟಪಟ್ಟು ದುಡಿಬೇಕು ಅಂತ ಗೊತ್ತಿತ್ತು, ಬದುಕಕ್ಕೆ ಕಷ್ಟಪಡಬೇಕು ಅಂತ ಇಷ್ಟು ಗೊತ್ತಿರಲಿಲ್ಲ ಕಣ್ರಿ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾರೆ. ಆಗ ಮೀನಾ, ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ಹೋಗ್ಲಿ ಬಿಡು, ನಿನಗೆ ಯಾರಿಗೆ ಮನೆಯವ್ರು ಯಾರೂ ಹೇಳಿಲ್ಲ, ಸಕ್ಕರೆ ಒಬ್ಬರೇ ತಾನೇ ಆ ಥರ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಕಸ್ತೂರಿ ಆಂಟಿ ಕೂಡ ನನ್ನ ತಾಯಿ ಅಂದ್ಕೊಂಡಿದ್ದೆ, ಅವರು ಕೂಡ ಅದೇ ಥರ ಹೇಳಿಬಿಟ್ರಲ್ಲಿ, ಕಳ್ಳಿ ಅಂತ ಅಂದ್ಬಿಟ್ರಲ್ಲ ಅಂತಂದರೆ, ಇಲ್ಲ ಮೀನಾ, ಇದೆಲ್ಲ ಶಾಂತಿ ಸಕ್ಕರೆ ಮಾಡ್ತಿರೋ ನಾಟಕ ಇದು, ಅದೇ ಕಸ್ತೂರಿ ಆಂಟಿ ಆ ಥರ ಹೇಳೋದೇ ಇಲ್ಲ, ನಿನಗೆ ತಾಯಿ ಸಮಾನ ಅವರು ಅಂತ ಹೇಳ್ತಾರೆ. ನಾನು ಹೂ ಕೊಡೋಕ್ಕೆ ಎಲ್ಲ ಅಂಗಡಿಗಳಿಗೆಲ್ಲ ಹೋಗ್ತೀನಿ, ಗಲ್ಲದ ಪೆಟ್ಟಿಗೆಗೆಲ್ಲ ಪೂಜೆ ಮಾಡಮ್ಮ ಅಂತ ಹೇಳ್ತಾರೆ. ಆಗ ಮನೆಗಳಿಗೆ ಹೂ ಕೊಟ್ಟೋಕೆ ಹೋದರೆ ನೀನೇ ಹೂವು ಹಾಕಮ್ಮ ಅಂತ ಹೇಳ್ತಾರೆ. ಆದರೆ ಈ ಪಟ್ಟ ನಾನು ಹೊತ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನನಗೆ ಯಾರಾದರೂ ಹತ್ತಿರ ಸೇರಿಸ್ತಾರಾ ಅಥವಾ ಸಹಿಸ್ತಾರಾ ರೀ ಅಂತ ಹೇಳಿಬಿಟ್ಟು ಮೀನಾ ಅವರು ತುಂಬ ಅಳ್ತಾ ಇರ್ತಾರೆ. ಸಕ್ಕರೆ ಏನಾದರೂ ತಪ್ಪು ಮಾಡಿದ್ರೆ ಕೂಡ ಅವ್ರಿಗೆ ಕೂಡ ಮಕ್ಕಕ್ಕೆ ಹೋಗಿತಾರೆ ಕಸ್ತೂರಿ ಆಂಟಿ, ಈ ಥರ ಎಲ್ಲ ಅವರು ಹೇಳೋದಿಲ್ಲ ಬಿಡು ಅಂತ ಹೇಳ್ತಾರೆ. ನಾವು ಈ ಮನೇಲಿರೋದು ಸಕ್ಕರೆಗೆ ಇಷ್ಟ ಇಲ್ವಲ್ಲ, ಅದಕ್ಕೋಸ್ಕರ ನಮಗೆ ಹೊರಗಡೆ ಕಳ್ಸೋದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನನ್ನ ಕೈಲಿ ಕೆಲಸ ಮಾಡಿಸ್ಕೊತಾರ ಮಾಡ್ತೀನಿ, ನನ್ನ ಕೈಲಿ ಸೇವೆ ಮಾಡಿಸ್ಕೊತಾರ ಮಾಡ್ತೀನಿ, ಆದರೆ ಈ ಥರ ಕಳ್ಳಿ ಪಟ್ಟ ಹೊತ್ಸಿದ್ರೆ ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ ಕಣ್ರಿ ಅಂತ ಹೇಳ್ತಾರೆ. ಕಸ್ತೂರಿ ಆಂಟಿ ಮನೆಗೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಕೊಡ್ತೀನಿ, ಅದೇ ಸರಿ ಹೋಗುತ್ತೆ ಎಲ್ಲ ಅಂತ ಹೇಳ್ತಾರೆ. ಆಗ ಮೀನಾ ಅವರು ಬೇಡ ರೀ ಬೇಡ, ಎರಡು ಮನೆ ಮಾನ ಮರ್ಯಾದೆನೂ ಹೋಗ್ಬಿಡುತ್ತೆ, ಬೇಡ ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾರೆ. ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಸರಿ ಮಾಡ್ತೀನಿ, ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ ಸೂರ್ಯ ಅವರು. ನಿನಗೇನಾದರೂ ಬೇಜಾರಾಗ್ತಾ ಇದ್ದರೆ ನಿಮ್ಮ ತಾಯಿ ಮನೇಲಿ ಹೋಗ್ಬಿಟ್ಟು ಒಂದು 4 ದಿವಸ ಇದ್ಬಿಟ್ಟು ಬಾ ಹೋಗು ಅಂತಾರೆ. ಆಗ ಇವರು ಮೀನಾ ಅವ್ರು ಹೇಳ್ತಾರೆ, ಇಲ್ಲ ರೀ, ಮಗನ ಮೇಲೆ ಅಂಥ ಅಪವಾದ ಬಂದಿದೆ, ಅವರು ಈಗಲೇ ಇನ್ನೂ ಚೇತರಿಸ್ಕೊತಾ ಇದ್ದಾರೆ, ಅಂತಂದ್ರಲ್ಲಿ ನನಗೂ ಕೂಡ ಅದೇ ಥರ ಅಪವಾದನೆ ಬಂದಿದೆ ಅಂತ ಗೊತ್ತಾಗ್ಬಿಟ್ರೆ ಅವರು ಬದುಕಲ್ಲ ಕಣ್ರಿ ಅಂತ ಹೇಳ್ತಾರೆ. ನಾನೆಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಕಣ್ರಿ ಅಂತ ಹೇಳ್ತಾರೆ. ಆಯಿತು ಕಣಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೂಡ ಒಪ್ಕೊತಾರೆ. ಸೂರ್ಯ ಅವರು ಕಸ್ತೂರಿ ಆಂಟಿ ಮನೆಗೆ ಅಂತ ಹೋಗ್ತಾರೆ. ಹೋಗ್ಬಿಟ್ಟು ಬಾರಪ್ಪ ಒಳಗೆ ಅಂತ ಹೇಳಿದಾಗ, ಮೀನಾ ನಿಮ್ಮನ್ನು ತಾಯಿ ಥರ ನೋಡ್ತಾಳೆ, ಮೀನಾ ಹೇಗೆ ಅಂತ ನಿಮಗೆ ಗೊತ್ತಲ್ಲ, ತನ್ನ ವಸ್ತುನೇ ಅವಳು ಜಾಸ್ತಿ ತಗೊಳ್ಳಲ್ಲ, ಅಂಥದ್ರಲ್ಲಿ ಬೇರೆಯವ್ರ ವಸ್ತು ಅವಳು ತೊಗೊತಾಳ ಆಂಟಿ ಅಂತ ಕೇಳ್ತಾರೆ. ನಮ್ಮ ತಾಯಿಗಂತ ಅವಳನ್ನು ನೋಡಿದ್ರೆ ಆಗಲ್ಲ, ಆದರೆ ನೀವು ಕೂಡ ಹಾಗೇನಾ ಆಂಟಿ ಅಂತ ಕೇಳ್ತಾ ಇರ್ತಾರೆ. ಆಮೇಲೆ ಕಸ್ತೂರಿ ಆಂಟಿ ಹೇಳ್ತಾರೆ, ನಾನು ಯಾವಾಗಪ್ಪ ಅವಳನ್ನು ಕಳ್ಳಿ ಅಂತ ಹೇಳಿದೆ, ಇಲ್ಲಪ್ಪ ನಾನು ಹಾಗೆಲ್ಲ ಹೇಳಿಲ್ಲ, ಮತ್ತು ಯಾಕೆ ನೀವು ಸಕ್ಕರೆಗೆ ಫೋನ್ ಮಾಡಿಬಿಟ್ಟು ಆ ಥರ ಎಲ್ಲ ಮಾತಾಡಿದ್ದು ನೀವು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಕಸ್ತೂರಿ ಆಂಟಿ ಹೇಳ್ತಾರೆ, ಇಲ್ಲಪ್ಪ ನಾನಲ್ಲ ಆಡಿದ ಮಾತು, ಅದು ಎಲ್ಲ ಶಾಂತಿ ಆಡಿದ ನಾಟಕ ಕಣಪ್ಪ ಅಂತ ಹೇಳ್ತಾರೆ. ನಾನು ಬೇಡ ಆ ಥರ ಎಲ್ಲ ಮಾಡಬೇಡ ಅಂತ ಕೇಳಿದ್ರೆ ಅವಳು ನನ್ನ ಮಾತೇ ಕೇಳಲಿಲ್ಲ ಕಣಪ್ಪ ಅಂತ ಹೇಳ್ತಾರೆ. ಅವ್ರು ಯಾಕೆ ಈ ಥರ ಮಾಡೋಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಗ ಕಸ್ತೂರಿ ಆಂಟಿ ಅದು ಅಂತ ಹೇಳ್ತಾ ಇರ್ತಾರೆ. ಏನು ಅಂತ ಹೇಳಿ ಆಂಟಿ ಅಂತ, ಮನೇಲಿ ಮೀನನ್ನೊಬ್ಬಳನ್ನೇ ಬಿಟ್ಟು ಬಂದಿದ್ದೀನಿ, ಈ ಅಪವಾದ ಹೊತ್ಕೊಂಡು ಅವಳು ಇರ್ತಾಳ, ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ತಾಳೆ ಅಂತ ಹೇಳ್ತಾರೆ. ಆಮೇಲೆ ಸೂರ್ಯ ಅವ್ರು ಹೇಳ್ತಾರೆ, ಸುಮ್ಮನೆ ಪೊಲೀಸಿಗೆ ಫೋನ್ ಮಾಡ್ತೀನಿ, ಅವರೇ ಎಲ್ಲ ಬಂದುಬಿಟ್ಟು ಸರಿ ಮಾಡ್ತಾರೆ ಇದು ಅಂತ ಹೇಳ್ತಾರೆ. ಆಮೇಲೆ ಕಸ್ತೂರಿ ಆಂಟಿ ಹೇಳೇ ಬಿಡ್ತಾರೆ, ಆ ದುಡ್ಡು ನಂದಲ್ಲಪ್ಪ, ಶಾಂತಿದೆ ಆ ದುಡ್ಡು ಅಂತ ಹೇಳ್ತಾರೆ. ಅವ್ರ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಸೂರ್ಯ ಅವರು ಕೇಳ್ತಾರೆ. ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿ ಆಂಟಿ, ಯಾಕೆ ಹೇಳೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಕಣಪ್ಪ, ಲಾಯರೇ ಬಂದುಬಿಟ್ಟು ದುಡ್ಡು ಕೊಟ್ಟು ಹೋಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಇದು ಮಂಜುನ ಕೇಸ್ ಇತ್ತಲ್ಲ, ಅದನ್ನು ಕ್ಲಿಯರ್ ಮಾಡೋದಕ್ಕೇ ಲಾಯರ್ ಬಂದು ದುಡ್ಡು ಕೊಟ್ಟು ಹೋದರು ಅಂತ ಹೇಳ್ತಾರೆ. ನಾವು ಕೊಟ್ಟಿದ್ದ ದುಡ್ಡನ್ನು ನಾವೇ ತೊಗೋತೀವ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಇಲ್ಲ ಕಣಪ್ಪ, ಹಾಗಲ್ಲ, ಅವತ್ತು ಮೀನಾ ಬಂದು ರೂಮ್ ಒಳಗೆ ಬಂದು ಹೋದ್ಲಲ್ಲ, ಅದಕ್ಕೋಸ್ಕರ ಡೌಟ್ ಬರ್ತಾ ಇದ್ದಾಳೆ ಶಾಂತಿ ಅಂತ ಹೇಳ್ತಾರೆ. ಅದಕ್ಕೆ
ಆಯಿತು ಬಿಡಿ ಆಂಟಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಕಸ್ತೂರಿ ಆಂಟಿ ಹೇಳ್ತಾರೆ, ನನಗೆ ಗಂಡ ಮಗ ಸೊಸೆ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು, ಆದರೆ ಶಾಂತಿ ಮಾತ್ರ 30 ವರ್ಷದಿಂದ ನನ್ನ ಫ್ರೆಂಡು. ನಾನು ಈ ವಿಷಯ ಎಲ್ಲ ನಿನಗೆ ಹೇಳಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅವಳು ಕೂಡ ನನ್ನಿಂದ ದೂರ ಆಗಿ ಹೋಗ್ತಾಳೆ. ಈ ವಿಷಯ ಮಾತ್ರ ಹೇಳ್ಬಿಡ ಕಣಪ್ಪ ಅಂತ ಹೇಳ್ತಾರೆ. ಆಯಿತು ಆಂಟಿ ನಾನು ನೋಡ್ಕೊತೀನಿ ಬಿಡಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳಿ ಮನೆಗೆ ಹೋಗ್ತಾರೆ. ಅಲ್ಲಿ ಮನೆಗೆ ಹೋದಾಗ ಎಲ್ಲರೂ ಕಾಯ್ತಾ ಇರ್ತಾರೆ. ಮೀನಾ ಅವರು ಪೂಜೆ ಮಾಡ್ತಾ ಇರ್ತಾರೆ. ಸೂರ್ಯ ಅವರು ಹೋದ ತಕ್ಷಣವೇ ಎಲ್ಲರೂ ಏನಾಯಿತು ಯಾಕೆ ಏನಾಯಿತು ಅಂತ ಎಲ್ಲರೂ ಕೇಳ್ತಾರೆ. ಆಗ ಸಕ್ಕರೆಯಲ್ಲಿ ಕರೀರಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಸಕ್ಕರೆ ಅವರು ಶಾಂತಿಯವರು ಬರ್ತಾರೆ. ಬಂದಮೇಲೆ ಏನು ಅಂತ ಕೇಳಿದಾಗ ಯಾರು ದುಡ್ಡು ತೊಗೊಂಡಿದ್ದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದಕ್ಕೆ ಆ ದುಡ್ಡು ತೊಗೊಂಡಿರೋದು ಮೀನಾನೇ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ಬಿಡ್ತಾರೆ. ಆಗ ರೋಹಿಣಿ ಅವರು ಶಾಕ್ ಆಗ್ತಾರೆ. ಆಗ ಮತ್ತೆ ರವಿ ಕೂಡ ಶಾಕ್ ಆಗಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ರವಿ ಅವ್ರು ಕೇಳ್ತಾರೆ, ಅಲ್ಲ ಕಣೋ ಅದಕ್ಕೆ ಮೇಲೆ ನಿನಗೆ ನಂಬಿಕೆ ಇಲ್ವೇನೋ, ನಮಗೆ ನಂಬಿಕೆ ಇದೆಯಲ್ಲೋ ಅಂತ ಹೇಳ್ತಾರೆ. ಆಗ ರೋಹಿಣಿ ಇದೆಲ್ಲೋ ಉಲ್ಟಾ ಹೊಡಿತಿದೆಯಲ್ಲ, ನಾನು ಮಾತ್ರ ಹುಷಾರಾಗಿರಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ರುತಿಯವರು ಕೂಡ ಹೇಳ್ತಾರೆ, ನಿಮ್ಮ ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ, ನಮಗಿದೆ ನಂಬಿಕೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ರಂಗನಾಥ್ ಅವರು ಕೂಡ ಸೂರ್ಯ ಅವ್ರಿಗೆ ಬೈತಾ ಇರ್ತಾರೆ. ಆಗ ಮೀನಾ ಅವರು ಒಂದಿನ ಬದುಕಿದ್ರು ನಿಷ್ಠೆಯಿಂದ ಬದುಕಬೇಕು ಅಂತ ಬದುಕ್ತಿರೋಳು ನಾನು, ಹೂ ಕಟ್ಟಿದ್ರು ಮರ್ಯಾದೆಯಿಂದ ಬದುಕ್ತಿರೋಳು ನಾನು ಈ ಥರ ಯಾವತ್ತೂ ಅಂದ್ಕೊಂಡಿಲ್ಲ ಕಣ್ರಿ ಅಂತ ಹೇಳಿ ಕಳ್ತನ ಮಾಡೋದು ಮೋಸ ಮಾಡೋದು ಇವೆಲ್ಲ ನನ್ನ ರಕ್ತದಲ್ಲೇ ಇಲ್ಲ ಕಣ್ರಿ ಅಂತ ಹೇಳಿಬಿಟ್ಟು ಮೀನಾ ಅವರು ಹೇಳ್ತಾರೆ. ದಯವಿಟ್ಟು ರೀ ನನಗೆ ಅಪವಾದದಿಂದ ಮಾತ್ರ ನನಗೆ ಹೇಳಬೇಡಿ ಅಂತ ಹೇಳಿಬಿಟ್ಟು ಮೀನಾ ಅವರು ಕೂಡ ಹೇಳ್ತಾರೆ. ಅದ್ರ ಬದಲು ನನಗೆ ಸಾಯಿಸ್ಬೇಡಿ, ಗಂಡನ ತೊಳಲ್ಲಿ ಸತ್ತರೆ ಕೂಡ ಒಳ್ಳೆಯದನ್ನೇ, ಸಂತೋಷವಾಗಿ ನಾನು ಪ್ರಾಣ ಬಿಟ್ಬಿಡ್ತೀನಿ ಕಣ್ರಿ ಅಂತ ಹೇಳಿಬಿಟ್ಟು ಮೀನಾ ಅವರು ಸೂರ್ಯ ಅವ್ರಿಗೆ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಏನೋ ನೀನು ಅದಕ್ಕೆ ಮೇಲೆ ಈ ಥರ ಡೌಟ್ ಪಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ರವಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಮನೋಜ್ ಹೇಳ್ತಾನೆ, ಕಟ್ಕೊಂಡಿರೋ ಗಂಡನೇ ಅವಳಿಗೆ ಕಳ್ಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಿಂದೆ ನಮ್ಮದ್ಯ ಅಂತ ಹೇಳ್ತಾರೆ. ಆಗ ರೋಹಿಣಿ ಅವರು, ಮನೋಜ್ ನೋಡದೆ ಹೀಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನೀನು ಅದೇ ತಾನೇ ಮಾತಾಡ್ತಾ ಇರೋದು, ನೀನು ಸಾಕ್ಷಿ ಸಮೇತ ಇಟ್ಕೊಂಡು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಆಗ ರೋಹಿಣಿಯವರು, ಯಾಕೆ ಮಾವ ಯಾವಾಗಲೂ ನನಗೆ ಸಿಟ್ಟಲ್ಲೇ ಮಾತಾಡಿಸ್ತೀರಾ ನೀವು ಅಂತ ಹೇಳಿದಾಗ, ನೋಡಿದ್ನಲ್ಲಮ್ಮ ಅವತ್ತು ಶ್ರುತಿ ತಾಯಿ ಬಂದಾಗ ನೀನು ಯಾವ ಥರ ಮಾತಾಡಿದೆ ಅಂತ ನೋಡಿದ್ನಲ್ಲಮ್ಮ ನಾನು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಕೂಡ ಬೈತಾರೆ. ಈ ಅಪರೂಪದ ಮಾಣಿಕ್ಯನ ನಮ್ಮ ಮನೇಲಿ ಇರಲಿ ಅಂತ ಕರ್ಕೊಂಬಂದಿರೋದು ಕಣೆ, ನೀನು ಮದುವೆ ಆದಮೇಲೆ ನೋಡ್ತಾ ಇದೆಯಾ, ನಾನು ಮದುವೆಗಿಂತ ಮುಂಚೆ ನೋಡಿರೋಂಥ ಮಾಣಿಕ್ಯ ಕಣೆ ಇದು. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಸೂರ್ಯ ಮನೆ ಹಾಳು ಸೂರ್ಯ, ನೀನು ಈ ಥರ 10 100 ಸಾಕ್ಷಿಗಳನ್ನ ತಂದು ಹಾಕಿದ್ರು ನನ್ನ ಮೇಲೆ ಅಪವಾದ ಬಂದಿರೋದು ನಾನು ಸಹಿ ಅಂತ ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ಅಪ್ಪ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಕಣಪ್ಪ, ಸಹಾಯ ಆಗಬೇಕು ಅಂತ ಹೇಳ್ತಾರೆ. ಏನಂತ ಹೇಳಪ್ಪ ಅದು ಅಂತ ಹೇಳ್ತಾರೆ. ಅದೊಂದು ಮಾಡಿಬಿಡೋಣ ಏನಂತ ಹೇಳು ಅಂತ ಹೇಳ್ತಾರೆ. ಏನಿಲ್ಲಪ್ಪ, ಕಸ್ತೂರಿ ಆಂಟಿ ಹೇಳಿದರು ಮೀನಾ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಶಾಂತಿಗೆ ಹೇಳಿದ್ದೀನಿ ಕಂಪ್ಲೇಂಟ್ ಅಂತ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಶಾಂತಿಗೆ ಸಕ್ಕರೆಗೆ ಹೇಳಪ್ಪ, ಇದಕ್ಕೆ ಮೀನಾ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ, ಮತ್ತೆ ಅದು ಕಿರ್ಚಾಟ ಅದು ಇದು ಮಾತು ಇವೆಲ್ಲ ಕೇಳೋಕ್ಕಾಗೋದಿಲ್ಲ ಕಣಪ್ಪ ಅಂತ ಹೇಳ್ತಾರೆ ಸೂರ್ಯ ಅವರು ಶಾಂತಿಯವ್ರ ಹತ್ರ ಹೋಗ್ಬಿಟ್ಟು, ಸಕ್ಕರೆ ಪ್ಲೀಸ್ ಸಕ್ಕರೆ ಕಂಪ್ಲೇಂಟ್ ಮಾತ್ರ ಕೊಡೋಕೆ ಹೋಗ್ಬೇಡ ಸಕ್ಕರೆ, ನಿನಗೆ ಇನ್ನೂ ಈ ಪೊಲೀಸ್ ಬಗ್ಗೆ ಗೊತ್ತಿಲ್ಲ, ಆ ದುಡ್ಡು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಹೇಳಿಬಿಟ್ಟು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಅಪ್ಪ ಮೀನಾ 2 ಲಕ್ಷ ರೂಪಾಯಿ ದುಡ್ಡನ್ನ ಕದ್ದಿದ್ದಾಳೆ, ಆದರೆ ಅದು ಗಂಡನಾಗಿ ಆ ದುಡ್ಡನ್ನ ನಾನು ನಿನಗೆ ತಂದು ಕೊಡ್ತೀನಪ್ಪ ಅಂತ ಹೇಳ್ತಾರೆ. ಮೀನಾ ಕಳ್ತನ ಮಾಡಿದ್ದಾಳೆ ಅಂತ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ವಾ, ಆ ದುಡ್ಡನ್ನ ನಾನು ಮುಟ್ಟಿದ್ರೆ ನಾನೊಂದು ಮನುಷ್ಯನೇ ಅಂತ ಅನ್ನಲ್ಲ ಅಂತ ಹೇಳ್ತಾರೆ. ಅಂಥ ನೀಚತನದ ದುಡ್ಡೇ ಕಣಪ್ಪ ಸಕ್ಕರೆ ಸಂಪಾದನೆ ಮಾಡಿರೋದು ಅಂತ ಸೂರ್ಯ ಅವರು ಹೇಳ್ತಾರೆ. ಮೀನಾ ದುಡ್ಡು ಕದ್ದಿದ್ದಾಳೆ ಅಂತ ಹೇಳ್ತಿದ್ದಾರಲ್ಲ, ಆ ದುಡ್ಡನ್ನು ಕೊಟ್ಟಿದ್ದೇ ಮೀನಾ ಅಂತ ಹೇಳ್ತಾರೆ. ಆಗ ಶ್ರುತಿ ಅವರು, ಏನು ಆ ಕಳ್ತನ ಆಗಿದ್ದ ದುಡ್ಡು ಕೊಟ್ಟಿರೋದು ಮೀನಾ ಅವರ ಅಂತ ಹೇಳ್ತಾರೆ. ಅದೇ ಮಂಜು ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು 2 ಲಕ್ಷ ರೂಪಾಯಿ ದುಡ್ಡನ್ನ ಸಕ್ಕರೆ ತಗೊಂಡಿರೋದದು ಅಂತ ಹೇಳ್ತಾರೆ. ಹಾಗಾದರೆ ದುಡ್ಡು ಕದ್ದವ್ರು ಯಾರು ಅಂತಂದರೆ, ಕದ್ದವ್ರು ಯಾರು ಅನ್ನೋದು ಆಮೇಲಿನ ಮಾತು, ಆ ದುಡ್ಡನ್ನು ನೀನು ಯಾಕೆ ತಗೊಂಡೆ ಅಂತ ರಂಗನಾಥ್ ಅವರು ಬೈತಾರೆ. ಆಗ ಮಧ್ಯದಲ್ಲಿ ರವಿಯವರು ಏನೋ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಶಾಂತಿಯವರು ಬಂದುಬಿಟ್ಟು ರವಿಯವ್ರ ಮೇಲೆ ಕೈ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಶ್ರುತಿಯವರು, ನನ್ನ ಗಂಡನ ಮೇಲೆ ಕೈ ಮಾಡ್ತೀರಾ ಏನ್ರಿ ನೀವು, ತೆಗಿರಿ ಕೈನಾ ಅಂತ ಹೇಳಿಬಿಟ್ಟು ಶ್ರುತಿಯವರು ಶಾಂತಿಯವ್ರಿಗೆ ಬೈತಾರೆ. ಮೀನಾ ಕೊಟ್ಟಿದ್ದು ದುಡ್ಡನ್ನೇ ತೊಗೊಂಡು ಮೀನಾ ಮೇಲೇ ಕಳ್ತನ ಹಾಕ್ತಿದ್ದೀಯಲ್ಲೇ ಶಾಂತಿ, ನೀನು ಎಂತಾಳೆ ನೀನು ಅಂತ ಹೇಳಿಬಿಟ್ಟು ಬೈತಾ ಇರ್ತಾರೆ. ಮಧ್ಯದಲ್ಲಿ ಮನೋಜ್ ಅವರು ಕೂಡ ಮಾತಾಡಿ ಶ್ರುತಿಯವ್ರ ಹತ್ರ ಬೈಸ್ಕೊತಾರೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ, ನಾನು ನಿಮ್ಮ ಹತ್ರ ನಿಮ್ಮ ಹತ್ರ ಮಾತಾಡಿದ್ರೆ ಮಾತ್ರ ನೀವು ಮಾತಾಡಬೇಕು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್.